ಮೊದಲಾಗಿ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮಲ್ಲಮ್ಮ ಶರು. ನಾನು ಓದುತ್ತಿರುವ ತರಗತಿ 7ನೇ ತರಗತಿ. ನಮ್ಮ ಶಾಲೆಯ ಹೆಸರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಡೇರಿ. ನಾನು ಮಾಡಿದಂಥ ಪ್ರಯೋಗದ ಹೆಸರು ಶ್ರಿಂಕ್ ಆ್ಯಂಡ್ ಸಿಂಕ್. ಈ ಪ್ರಯೋಗ ಮಾಡಲು ಬೇಕಾದಂಥ ಸಾಮಗ್ರಿಗಳು ಬಾಟಲ್, ಬಲೂನ್, ಮ್ಯಾಗ್ನೆಟ್ ಹಾಗೂ ಉಪ್ಪು. ಮಾಡುವ ವಿಧಾನ ಅಥವಾ ವಿಷಯ ವಿವರಣೆ. ಯಾವುದರ ಭಾರ ಹೆಚ್ಚಿಗೆ ಇರುತ್ತದೆ ಅದರ ಸಾಂದ್ರತೆ ಹೆಚ್ಚಿಗೆ ಇರುತ್ತದೆ. ಯಾವುದರ ಭಾರ ಕಡಿಮೆ ಇರುತ್ತದೆ ಅದರ ಸಾಂದ್ರತೆ ಕಡಿಮೆ ಇರುತ್ತದೆ. ಈಗ ನಾವು ನೀರಿನ ಸಾಂದ್ರತೆ ಹೆಚ್ಚಿಗೆ ಇದೆಯೋ ಅಥವಾ ಮ್ಯಾಗ್ನೆಟಿನ ಸಾಂದ್ರತೆ ಹೆಚ್ಚಿಗೆ ಇದೆ ಎಂದು ತಿಳಿದುಕೊಳ್ಳೋಣ. ಒಂದು ಬಾಟಲ್ನಲ್ಲಿ ಸಂಪೂರ್ಣವಾಗಿ ನೀರು ಹಾಕಿ ಅದು ಬಲೂನನ್ನು ಹಾಕಿದ್ದಕ್ಕೆ ದಾರದಿಂದ ಮ್ಯಾಗ್ನೆಟನ್ನು ಕಟ್ಟಿ ಒತ್ತಿದಾಗ ಅದಕ್ಕೆ ಎಷ್ಟೋ ಒತ್ತಡ ಹಾಕಿದ್ರು ಅದು ಮುಳುಗಾಗ್ತಿಲ್ಲ. ಏಕೆ ಮುಳುಗಾಗ್ತಿಲ್ಲ? ಇಲ್ಲಿ ನೀರಿನ ಸಾಂದ್ರತೆ ಹೆಚ್ಚಿಗೆ ಇದೆ, ಮ್ಯಾಗ್ನೆಟಿನ ಸಾಂದ್ರತೆ ಕಡಿಮೆ ಇದೆ. ಇದಕ್ಕೆ ಇನ್ನೊಂದು ಮ್ಯಾಗ್ನೆಟನ್ನು ಹಾಕಿ ಪರೀಕ್ಷಿಸಿದಾಗ ಒತ್ತಿದಾಗ ಅದು ಮುಳುಗೋದಿಲ್ಲ. ಯಾಕೆ? ಇಲ್ಲಿಯೂ ಕೂಡ ನೀರಿನ ಸಾಂದ್ರತೆ ಹೆಚ್ಚಿಗೆ ಇದೆ, ಮ್ಯಾಗ್ನೆಟಿನ ಸಾಂದ್ರತೆ ಕಡಿಮೆ ಇದೆ. ಇದಕ್ಕೆ ಇನ್ನೂ 2 ಮ್ಯಾಗ್ನೆಟನ್ನು ಹಾಕಿದಾಗ ಇನ್ನೂ 2 ಮ್ಯಾಗ್ನೆಟ್ ಹಾಕಿ ಒತ್ತಿದಾಗ ಮುಳುಗ್ತತಿ. ಯಾಕೆ ಮುಳುಗ್ತತಿ? ಇಲ್ಲಿನ ನೀರಿನ ಸಾಂದ್ರತೆಗಿಂತ ಮ್ಯಾಗ್ನೆಟಿನ ಸಾಂದ್ರತೆ ಏನಿದೆ ಹೆಚ್ಚಿಗೆ ಇದೆ. ಈಗ ಇದೇ ರೀತಿ ಆದರೆ ಇದಕ್ಕೆ ಉಪ್ಪನ್ನು ಹಾಕಿ ಪರೀಕ್ಷಿಸಿದಾಗ ಮೊದಲಿಗೆ ನಾವು ಉಪ್ಪಿನ ಸಾಂದ್ರತೆ ಹೆಚ್ಚಿಗೆ ಇದೆ ಅಥವಾ ನೀರಿನ ಸಾಂದ್ರತೆ ಹೆಚ್ಚಿಗೆ ಇದೆ ಎಂದು ತಿಳಿದುಕೊಳ್ಳೋಣ. ಇಲ್ಲಿ ಉಪ್ಪು ಮುಳುಗ್ತು ಅಂದರೆ ಇಲ್ಲಿ ಉಪ್ಪಿನ ಸಾಂದ್ರತೆ ಹೆಚ್ಚಿಗೆ ಇದೆ, ನೀರಿನ ಸಾಂದ್ರತೆ ಕಡಿಮೆ ಇದೆ ಎಂದು ಅರ್ಥ. ಇದಕ್ಕೂ ಕೂಡ ನಾವು ಒಂದು ಬಲೂನ್ ಹಾಕಿ ಅದಕ್ಕೆ ಒಂದು ಮ್ಯಾಗ್ನೆಟನ್ನು ತುಂಬಿಟ್ಟು ಒತ್ತಿದಾಗ ಅದು ಮುಳುಗೋದಿಲ್ಲ. ಯಾಕೆ ಮುಳುಗೋದಿಲ್ಲ? ನೀರು ಸೇರಿದ ಉಪ್ಪಿನ ಸಾಂದ್ರತೆಯಿಂದ ಹೆಚ್ಚಿಗಿದೆ. ಇದಕ್ಕೆ ಇನ್ನೂ 2 ಮ್ಯಾಗ್ನೆಟನ್ನು ಹಾಕಿದಾಗ ಇದಕ್ಕೆ ಇನ್ನೂ 2 ಮ್ಯಾಗ್ನೆಟ್ ಹಾಕಿ ಒತ್ತಿದಾಗ ಕೂಡ ಮುಳುಗೋದಿಲ್ಲ. ಏಕೆ? ಇಲ್ಲಿ ಉಪ್ಪು ಸೇರಿದ ನೀರಿನ ಸಾಂದ್ರತೆ ಹೆಚ್ಚಿಗೆ ಇದೆ, ಮ್ಯಾಗ್ನೆಟಿನ ಸಾಂದ್ರತೆ ಕಡಿಮೆ ಇದೆ. ಇದಕ್ಕೆ ಇನ್ನೂ 1 ಮ್ಯಾಗ್ನೆಟನ್ನು ಹಾಕಿ ಪರೀಕ್ಷಿಸಿದಾಗ ಈಗ ಒತ್ತಿದ್ರು ಕೂಡ ಇದು ಮುಳುಗೋದಿಲ್ಲ. ಯಾಕೆ? ಇಲ್ಲಿ ಉಪ್ಪು ಸೇರಿದ ನೀರಿನ ಸಾಂದ್ರತೆ ಬಹಳ ಹೆಚ್ಚಿಗೆ ಇದೆ. ಇದರಲ್ಲಿ ಎಷ್ಟೋ ಮ್ಯಾಗ್ನೆಟ್ ಹಾಕಿದ್ರು ಅವು ತೇಲ್ತಾ ಇದ್ದಾವೆ. ಇದರ ಉದ್ದೇಶವೇನೆಂದರೆ ಯಾವುದರ ಸಾಂದ್ರತೆ ಹೆಚ್ಚಿಗೆ ಇರುತ್ತದೆ ಅದು ಮುಳುಗುತ್ತದೆ, ಯಾವುದರ ಸಾಂದ್ರತೆ ಕಡಿಮೆ ಇರುತ್ತದೆ ಅದು ತೇಲುತ್ತದೆ. ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ವ್ಯಾಲ್ಯೂಮ್. ಧನ್ಯವಾದ. ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವ್ಯಾಲ್ಯೂಮ್. ಇದರ ಉಪಯೋಗವೇನೆಂದರೆ ಮಕ್ಕಳಿಗೆ ಆಟಿಕೆ ಸಾಮಗ್ರಿಗಳನ್ನು ತಯಾರಿಸುವ ಇದನ್ನು ಉಪಯೋಗಿಸುತ್ತಾರೆ. ಧನ್ಯವಾದಗಳು.